ನಿತ್ಯ ಹುಲಿ ಚಿರತೆ ಕಾಟಕ್ಕೆ ರೋಸಿ ಹೋಗಿದ್ರು. ಅರಣ್ಯದಂಚಿನ ರೈತರು ಭಯದಲ್ಲೇ ಕಾಲ ಕಳೀತಾ ಇದ್ರು. ಕೋಪದಿಂದ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಯನ್ನ ಕೂಡ ಹಾಕಿದ್ರು. ಆದ್ರೀಗ ಅರಣ್ಯ ಇಲಾಖೆ ರೈತರ ಮೇಲೆ ಪೊಗರು ತೋರುತ್ತಿದೆ. ಹುಲಿ ಚಿರತೆಯನ್ನ ಹಿಡಿಯಬೇಕಾದವ್ರೆ ಬೋನಿನೊಳಗೆ ಬಂದಿಯಾಗಿದ್ರು. ರೈತರ ರೋಷಾಗ್ನಿಯಿಂದ ಅಧಿಕಾರಿಗಳೇ ಬೋನಿನೊಳಗೆ ಒದ್ದಾಡಿದ್ರು. ಇದೀಗ ಆಕ್ರೋಶ ಹೊರಹಾಕಿದ್ದ ರೈತರ ವಿರುದ್ಧ ಅಧಿಕಾರಿಗಳು ಉರಿಗಣ್ಣು ಬಿಟ್ಟಿದ್ದಾರೆ. ಹುಲಿ ಚಿರತೆ ಸೆರೆ ಹಿಡಿಯದ ಅಧಿಕಾರಿಗಳನ್ನ ಬೋನಿಗೆ ಹಾಕಿದ್ರು. ಆಕ್ರೋಶ ಹೊರಹಾಕಿದ 5 ರೈತರ ವಿರುದ್ಧವೇ ಎಫ್ಐಆರ್. ಬೊಮ್ಮಲಾಪುರ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಅರಣ್ಯದಂಚಿನ ಗ್ರಾಮದಲ್ಲಿ ಹುಲಿ ಚಿರತೆ ಕಾಟ ಮಿತಿ ಮೀರಿತ್ತು. ಜಾನುವಾರುಗಳನ್ನ ಮೃಗಗಳು ಕೊಂದು ಹಾಕ್ತಿದ್ವು. ಅರಣ್ಯ ಇಲಾಖೆ ರೈತರ ಜಮೀನಿನಲ್ಲಿ ಬೋನಿರಿಸಿದ್ದನ್ನ ಬಿಟ್ರೆ ಏನು ಮಾಡಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಜಮೀನಿನಲ್ಲಿದ್ದ ಬೋನಿನಲ್ಲೇ ಅಧಿಕಾರಿಗಳನ್ನ ಅರ್ಧ ಗಂಟೆ ಕಾಲ ಕೂಡಿ ಹಾಕಿದ್ರು. ವಿಷಯ ಏನಂದ್ರೆ, ಅರಣ್ಯ ಸಿಬ್ಬಂದಿ ಕೂಡಿ ಹಾಕಿದ್ದಕ್ಕೆ ಬಂಡೀಪುರ ಸಿಎಫ್ ಕೆರಳಿದ್ದಾರೆ. ಅವರ ಸೂಚನೆಯಂತೆ 5 ರೈತರ ವಿರುದ್ಧ ಗುಂಡ್ಲುಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ರೈತರು ಮತ್ತಷ್ಟು ಕೆರಳಿದ್ದಾರೆ. ತಕ್ಷಣವೇ ಪ್ರಕರಣ ರದ್ದು ಮಾಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ದಾರೆ. ರೈತ ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ರೈತರೇನು ಸುಮ್ಮನಾಗಿ ಬಿಡ್ತಾರ? ಹಾಗಾಗಿ ನೀನು ಸ್ವಲ್ಪ ನಿಮ್ಮ ಮೇಲಧಿಕಾರಿ ಬರಲಿ ತಾಡ್ಯಪ್ಪ ಅಂತೇಳಿ ಅವ್ರಿಗೆ ಕೂಡಾಕಿದ್ದು. ಇನ್ನೇನು ಅವ್ರಿಗೆ ಕರ್ತವ್ಯ ಕಡ್ಡಿನೂ ಪಡಿಸಿರ್ಲಿಲ್ಲ, ಇನ್ನೇನು ಮಾಡಿಲ್ಲ. ಅದಕ್ಕೆ ಮೇಲಧಿಕಾರಿ ಬಂದವನು ನಿಜವಾಗಿ ಸಮಸ್ಯೆ ಏನು ಅಂತಕ್ಕಂಥದನ್ನ ತಿಳಿದೆ ರೈತರ ಮೇಲೆ ಕೇಸ್ ಹಾಕ್ಬಿಟ್ರೆ ನಾವು ಬಿಟ್ಬಿಡ್ತೀವ? ನಮ್ಮ ಜಮೀನುಗಳಿಗೆ ಏನಾದ್ರು ಬಂದರೆ ಆ ಮಕ್ಕಳು ಅವ್ರ ಕಾಲು ಕತ್ತರಿಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಇನ್ನು 1 ಎಕರೆ ಬಾಳೆ ಬೆಳೆ ನಾಶಕ್ಕೆ ಪರಿಹಾರವಾಗಿ 751 ರೂಪಾಯಿ ನೀಡಲು ಬಂದ ಅಧಿಕಾರಿಗಳ ವಿರುದ್ಧವೂ ರೈತರು ಕಿಡಿಕಾರಿದ್ದಾರೆ. ಏನೇ ಹೇಳಿ, ಆಕ್ರೋಶ ಹೊರಹಾಕಿದ ರೈತರ ನೋವನ್ನ ಆಲಿಸಬೇಕಿತ್ತು. ಅದರ ಬದಲು ಕೇಸು ಬಿಗಿದಿದ್ದು ನಿಜಕ್ಕೂ ದುರ್ದೈವ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.